ಟ್ಯಾಕ್ಸಿ ಚಾಲಕರ ಸಂಕಷ್ಟಕ್ಕೆ ಸಂಸದ ಸುಧಾಕರ್ ಆಸರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಜಾರಿಗೆ ತಂದಿರುವ ಹೊಸ ಪಾರ್ಕಿಂಗ್ ನಿಯಮ ಖಾಸಗಿ ಟ್ಯಾಕ್ಸಿ ಚಾಲಕರ ನಿದ್ದೆಗೆಡಿಸಿದೆ. ಪ್ರಯಾಣಿಕರಿಗೂ ಹೊರೆಯಾಗಿದ್ದ ಈ ನಿಯಮದ ವಿರುದ್ಧ ಈಗ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಖಾಡಕ್ಕಿಳಿದಿದ್ದಾರೆ. ಎಂದು ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಸಂಧಾನ ಸಭೆ ನಡೆಸಿದ ಸಂಸದರು ಚಾಲಕರಿಗೆ ಮೊದಲಿನಂತೆಯೇ ಪಾರ್ಕಿಂಗ್ ಅವಕಾಶ ಕಲ್ಪಿಸುವಂತೆ ಸೂಚನೆ ನೀಡಿದ್ದಾರೆ. ಹೌದು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳೆದ ಡಿಸೆಂಬರ್ 8ರಿಂದ ಜಾರಿಗೆ ಬಂದ ಪಾರ್ಕಿಂಗ್ ನಿಯಮ ಟ್ಯಾಕ್ಸಿ ಚಾಲಕರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಖಾಸಗಿ ಟ್ಯಾಕ್ಸಿಗಳ ನಿಲುಗಡೆಯನ್ನು ಸುಮಾರು 500 ಮೀಟರ್ ದೂರಕ್ಕೆ ಸ್ಥಳಾಂತರಿಸಲಾಗಿದ್ದು, ಇದರಿಂದ ಪ್ರಯಾಣಿಕರು ನಡೆದುಕೊಂಡು ಹೋಗಿ ಟ್ಯಾಕ್ಸಿ ಹತ್ತೋದು ದುಸ್ತರವಾಗಿದೆ. ಈ ಸಮಸ್ಯೆಯ ತೀವ್ರತೆ ಅರಿತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಂದು ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಟ್ಯಾಕ್ಸಿ ಚಾಲಕರ ಸಂಘದ ಮುಖಂಡರೊಂದಿಗೆ ಮಹತ್ವದ ಸಂಧಾನ ಸಭೆ ನಡೆಸಿದರು. ಇನ್ನು ಸಭೆಯಲ್ಲಿ ಮಾತನಾಡಿದ ಸಂಸದರು, ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಭಾಗದ ಸುಮಾರು 20,000 ಯುವಕರು ಈ ಟ್ಯಾಕ್ಸಿ ವೃತ್ತಿಯನ್ನೇ ನಂಬಿದ್ದಾರೆ. ಸುಮಾರು 1 ಲಕ್ಷ ಕುಟುಂಬಗಳು ಇವರಿಂದ ಜೀವನ ಸಾಗಿಸುತ್ತಿವೆ. ಇವರಲ್ಲಿ ಅನೇಕರು ವಿಮಾನ ನಿಲ್ದಾಣಕ್ಕಾಗಿ ಭೂಮಿ ನೀಡಿದವರಾಗಿದ್ದಾರೆ. ಇಂತಹ ಸ್ಥಳೀಯ ಚಾಲಕರಿಗೆ ಅನ್ಯಾಯವಾಗದಂತೆ ಈ ಹಿಂದೆ ಇದ್ದ ಸ್ಥಳದಲ್ಲೇ ಪಾರ್ಕಿಂಗ್ಗೆ ಅವಕಾಶ ನೀಡಬೇಕು ಅಂತ ಪಟ್ಟು ಹಿಡಿದರು. ಮತ್ತೆ ಇವರು ಯಥಾಸ್ಥಿತಿಯಲ್ಲಿ ಎಲ್ಲಿ ನಿಲುಗಡೆ ಮಾಡ್ತಾ ಇದ್ರು ಆ ನಿಲುಗಡೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಕೂಡ ಇದೆ. ಒಂದು 7-8 ನಿಮಿಷವರೆಗೂ ಫ್ರೀ ಮಾಡಿ, ಬಂದಿದ್ದ ಕೂಡಲೇ ವಿಮಾನ ನಿಲುಗಡೆ 7-8 ನಿಮಿಷ ಫ್ರೀ ಮಾಡಿ, ಆಮೇಲೆ ಬೇಕಿದ್ರೆ ಒಂದು ಗಾಡಿಗೆ ಅವರು ಬೇರೆಯವರು ಜಾಸ್ತಿ ಕೊಡ್ತಾರೆ, ಅವರು ಭಾಳ ಹಣನೂ ತಗೊಳ್ತಾರೆ. ಈಗ ಊಬರು, ಖಾಸಗಿ ಸಂಸ್ಥೆಗಳವರು 1,500 ರೂಪಾಯಿ 2,000 ರೂಪಾಯಿ ಬಂದು ಬೆಂಗಳೂರಿಗೆ ಹೋಗಲಿಕ್ಕೆ ಚಾರ್ಜ್ ಮಾಡ್ತಾರೆ. ಅದೇ ಇವರು ನಮ್ಮ ಖಾಸಗಿ ವಾಹನ ಚಾಲಕರು ಕೆಲವು ಸಲ 800 ರೂಪಾಯಿ 1,000 ರೂಪಾಯಿ 1,200 ರೂಪಾಯಿಗೆಲ್ಲ ಕರ್ಕೊಂಡು, ಖಂಡಿತವಾಗಿಯೂ ಇವ್ರ ಬೆಲೆ ಕಡಿಮೆ ಇದೆ, ಅದಕ್ಕೆ ಜನ ಬರ್ತಾರಲ್ವ. ಎಲ್ಲಿ ಕಡಿಮೆ ಇರ್ತದೆ, ಪ್ರೈಸ್ ಕಾನ್ಷಿಯಸ್ ಜನ ಇರ್ತಾರೆ, ಅಂಥವರೆಲ್ಲ ನಮ್ಮ ಖಾಸಗಿ ವಾಹನಗಳನ್ನು ಪಾಪ ಅಳವಡಿಸ್ತಾರೆ. ಅದಕ್ಕೋಸ್ಕರ ನಾನು ಇವ್ರಿಗೂ ಕೂಡ ಹೇಳಿದ್ದೀನಿ, ಏನಾದರೂ ಯೂಸರ್ ಚಾರ್ಜ್ ಏನಾದರೂ ಕೊಡಬೇಕು ಅಂತಂದರೆ ಒಂದು ಸ್ವಲ್ಪ ನಾಮಿನಲ್ ಆಗಿ ಯೂಸರ್ ಚಾರ್ಜು ಕೊಟ್ಟು ಇದನ್ನು ಬಗೆಹರಿಸಲಿಕ್ಕೆ ನಾನು ಕ್ರಮವನ್ನು ವಹಿಸ್ತೇನೆ. ಒಟ್ಟಾರೆಯಾಗಿ ಇವಾಗ ಅನ್ಯಾಯ ಆಗದಂತೆ ನಾವು ಕ್ರಮವನ್ನು ವಹಿಸ್ತೇವೆ. ಟ್ರಾಫಿಕ್ ಕಂಜೆಷನ್ ಆಗ್ತಾಯಿದೆ, ಭಾಳಷ್ಟು ಟ್ರಾಫಿಕ್ ಕಂಜೆಷನ್ ಆಗ್ತಾಯಿದೆ. ಕೆಲವು ಸರಿ ಅರ್ಧ ಗಂಟೆ 3/4 ಗಂಟೆ ಈ ಥರ ಎಲ್ಲ ಕೂಡ ಕಂಜೆಷನ್ ಆಗಿ ಕೆಲವರು ವಿಮಾನ ಇದನ್ನು ಕೂಡ ಮಿಸ್ ಮಾಡಿಕೊಂಡಿದ್ದಾರೆ. ವಿಮಾನವನ್ನೇ ಅವರು ಮಿಸ್ ಮಾಡ್ಕೊಂಡಿರುವಂಥ ಪ್ರಕರಣಗಳು ನಡೆದಿದೆ. ಒಂದು ಡಿಸಿಪ್ಲಿನ್ ತರಬೇಕು, ಟ್ರಾಫಿಕ್ ಡಿಸಿಪ್ಲಿನನ್ನು ತರಬೇಕು, ಸಮಯ ಇದನ್ನು ಕೂಡ ನಾವು ಪಾಲನೆ ಮಾಡಬೇಕು. ಈ ರೀತಿ ಎಲ್ಲ ಕಾರಣಗಳು ಕೊಟ್ಟಿದ್ದಾರೆ. ಇನ್ನು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಅವ್ರು ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ತಕ್ಷಣಕ್ಕೆ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಮಾಡಿದ ಮೇಲೆ ಎಲ್ರಿಗೂ ಅನ್ವಯ ಆಗುವಂಥ ಕಾನೂನು ತಂದಾಗ ತನ್ನಿ. ಈಗ ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು, ನಮ್ಮವರಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಹೇಳಿದ್ದೀನಿ. ಬಹುಶಃ ಇದು ಆಗುತ್ತೆ. ವಿತಿನ್ 1 ವೀಕ್ ಒಳಗಡೆ ಎಲ್ಲ ರೀತಿಯಲ್ಲಿ ಸುಖಾಂತ್ಯ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಈ ಜಿಲ್ಲೆಗಳವರೇ. ಹಾಗಾಗಿ ನಿಮ್ಮ ಜವಾಬ್ದಾರಿ ಇದೆ. ಮತ್ತು ಇವತ್ತು ನೀವೊಂದು ಸಂಸ್ಥೆ ಏನು ಆಡಳಿತ ಮಾಡ್ತಾ ಇದ್ದೀರಿ, ನಮಗೆ ಹೆಮ್ಮೆ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೇ ಇಡೀ ವಿಶ್ವದಲ್ಲಿ ಒಂದು ಛಾಪನ್ನು ನೀವು ಮೂಡಿಸಿದ್ದೀರಿ. ಅದಕ್ಕೆ ನಿಮಗೆ ನಾವು ಹೆಮ್ಮೆ ಪಡ್ತೀವಿ. ಇವ್ರ ಜೊತೆ ಕೂಡ ನೀವು ಸಮನ್ವಯತೆಯನ್ನು ಕಾಯ್ದುಕೊಂಡು ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ನಿಮ್ಮದು ಯಾವುದಾದ್ರೂ ಕೆಲವು ವಿಚಾರಗಳಿದ್ದರೆ ಆ ವಿಚಾರಗಳಿಗೂ ಕೂಡ ಸ್ಪಂದಿಸುವಂಥ ಕೆಲಸ ನಾವು ಮಾಡೋಣ. ನಾನು ಕೂಡ ಸಂಘದ ಸಂಸ್ಥೆಯ ಜೊತೆಗೂ ನಾನು ಮಾತಾಡ್ತೀನಿ. ಅವ್ರಿಗಳಿಗೂ ಕೂಡ ತೊಂದರೆ ಆಗದಂತೆ ಒಂದು ನಿರ್ಣಯವನ್ನು ಕೂಡ ವಿತಿನ್ 2-3 ಡೇಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾಳೆ ಬಹುಶಃ ಸಚಿವರು ಬಂದು ಮಾತನಾಡ್ಕೊಂಡು ಹೋದ್ಮೇಲೆ ನಾನು ಇವತ್ತೇ ಸಂಸ್ಥೆಯ CEO ಮತ್ತು ಅವರ ಗೌರವಾನ್ವಿತ ಅಧ್ಯಕ್ಷರ ಜೊತೆ ಕೂಡ ಮಾತನಾಡಿ ಇಲ್ಲಿನ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಹೇಳಿ, ಅವಶ್ಯಕತೆ ಇದ್ದರೆ ನಮ್ಮ ಆತ್ಮೀಯರು ಕೇಂದ್ರ ವಿಮಾನಯಾನ ಸಚಿವರಿದ್ದಾರೆ, ನಾನು ನಾಳೆ ಡೆಲ್ಲಿಗೆ ಹೋಗ್ತಾಯಿದ್ದೀನಿ, ಫೈನಾನ್ಸ್ ಕಮಿಟಿ ಮೀಟಿಂಗಿಗೆ. ರಾಮಮೋಹನ್ ನಾಯ್ಡು ಅವ್ರನ್ನೂ ಕೂಡ ನಾನು ಮಾತನಾಡಿ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಅವರಿಗೆ ಕೊಟ್ಟು 100ಕ್ಕೆ 100 ನಾನು ಇದನ್ನು ಎಲ್ಲಿಗೆ ಹೋಗಲ್ಲ. ಇವತ್ತು ಯೂಬರ್
ಓಲಾ ಮತ್ತು ಇನ್ನೂ ಅನೇಕ ಮೆಗಾ ಮತ್ತು ಮೇರು ಇವೆಲ್ಲನೂ ಸಂಸ್ಥೆಗಳು ಏನು ಅಗ್ರಿಗೇಟರ್ಸ್ ಇದ್ದಾರೆ, ಇದು ಇಡೀ ದೇಶವ್ಯಾಪಿ ಇದೆ. ಕೆಲವು ಅಗ್ರಿಗೇಟರ್ಸ್ ವಿಶ್ವದಲ್ಲೂ ಇದೆ, ನಿಮಗೂ ಗೊತ್ತು, ನನಗೂ ಗೊತ್ತು. ಅದನ್ನು ಆಯ್ಕೆ ಮಾಡ್ಕೊಳ್ಳೋರು ಅಂತಿಮವಾಗಿ ಯಾರು? ಗ್ರಾಹಕ. ಇವಾಗ ನನಗೆ ಊಬರ್ ಬೇಕಾ, ನನಗೆ ಖಾಸಗಿ ವಾಹನ ಬೇಕಾ ಅಂತ ನಾನು ತಾನೇ ತೀರ್ಮಾನ ಮಾಡೋದು. ನೋಬಡಿ ಕ್ಯಾನ್ ಫೋರ್ಸ್ ಮೀ. ಹಾಗಾಗಿ ಯಾರಿಗೆ ಆ ಸರ್ವಿಸ್ ಬೇಕು ಆ ಸರ್ವಿಸ್ ತಗೊಂಡು ಕಡಿಮೆ ದರದಲ್ಲಿ ಗುಣಮಟ್ಟವನ್ನು ಕೊಡ್ತಾ ಇರ್ತಕ್ಕಂಥ ನಮ್ಮ ಖಾಸಗಿ ವಾಹನ ಚಾಲಕರು ಆಯ್ಕೆ ಬೇಕು ಅಂದಾಗ ನಮ್ಮಂಥವರು ಅದನ್ನು ಆಯ್ಕೆ ಮಾಡ್ಕೊಳ್ತೀವಿ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಎಬಿ ಬಸವರಾಜು, ಪೊಲೀಸ್ ವರಿಷ್ಠರು ಹಾಗೂ ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ಪಾಲ್ಗೊಂಡಿದ್ದರು. ರಾಜ್ಯದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಚರ್ಚಿಸಿ ಮುಂದಿನ 3-4 ದಿನಗಳಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಭರವಸೆಯನ್ನ ಸುಧಾಕರ್ ನೀಡಿದ್ದಾರೆ. ಈ ಸಂಧಾನ ಸಭೆಯು ಕಳೆದ 1 ತಿಂಗಳಿನಿಂದ ಆತಂಕದಲ್ಲಿದ್ದ ಟ್ಯಾಕ್ಸಿ ಚಾಲಕರಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ವಿಮಾನ ನಿಲ್ದಾಣದ ಪ್ರಾಧಿಕಾರವು ಅಭಿವೃದ್ಧಿಯ ಹೆಸರಿನಲ್ಲಿ ಸ್ಥಳೀಯ ಚಾಲಕರ ಹೊಟ್ಟೆ ಮೇಲೆ ಹೊಡಿಬಾರದು. ಸಂಸದರ ಈ ಸಂಧಾನ ಸಭೆ ಎಷ್ಟರ ಮಟ್ಟಿಗೆ ಫಲ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.